ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಒಂದು ರಜೆನ ಮುಗಿಸ್ಕೊಂಡು ಸೋಮವಾರ ದಿವಸ ಹಿಂದಿನ ದಿವಸ ಇವತ್ತು ಮಾರ್ಕೆಟ್ ಓಪನ್ ಆಯಿತು. ಇವತ್ತು ರೆಡ್ಡಲ್ಲಿ ಕ್ಲೋಸಿಂಗ್ ಆಯಿತು. ಗ್ಯಾಪ್ ಡೌನ್ ಆಗಿತ್ತು, ಅದಾದಮೇಲಿಂದ ಒಂದು ರಿಕವರಿ ಅನ್ನೋದು ಕೊಡಲೇ ಇಲ್ಲ. ಕೊನೆಗೂ ತುಂಬ ವೀಕಲ್ಲೇ ಕ್ಲೋಸಿಂಗ್ ಆಯಿತು. ಅಕ್ರಾಸ್ ಸೆಕ್ಟರ್ ಸೆಲ್ಲಿಂಗ್ ಬಂದಿದೆ. ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, IT ಸೆಕ್ಟರ್ ಆಗಿರ್ಬೋದು. ಏನು ಒಂದು ನಮಗೆ ಒಂದು ಕಾನ್ಫಿಡೆನ್ಸ್ ತರಿಸ್ತಾ ಇರೋದು, ಒಂದು ಹೋಪ್ ಇರೋವಂಥದ್ದೇ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಮಾತಾಡಿದ್ವಿ. ಅದರಲ್ಲೇ ಇವತ್ತು ಸಿಕ್ಕಾಪಟ್ಟೆ ದೊಡ್ಡ ರೀತಿಯಲ್ಲಿ ಕರೆಕ್ಷನ್ ಬರ್ತಾ ಹೋಯಿತು. ಬಟ್ ಸ್ಟಿಲ್ ಇವತ್ತು HCL ಟೆಕ್ ಅಂತ ಕಾಣಿಸುತ್ತೆ 3.9% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ ಇದು. ಅದೇ ರೀತಿ ಇಂಡಸ್ಇಂಡ್ ಬ್ಯಾಂಕ್ ನೋಡಿ, ಇಲ್ಲಿ ಮಧ್ಯದಲ್ಲಿ 5% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಟ್ರೆಂಟ್ ಸ್ಟಾಕ್ ಕೂಡ 4% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಮತ್ತೆ ಮಾರ್ಚ್ 28ನೇ ತಾರೀಕಿಂದ ನಿಫ್ಟಿ 50ನಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಂತ ಮಾತಾಡಿದ್ವಿ. ಏನು ಮಾತಾಡಿದ್ವಿ? BPCL ಮತ್ತು ಬ್ರಿಟಾನಿಯಾ ಕಂಪನಿ ನಿಫ್ಟಿ 50ಯಿಂದ ಹೊರಗೆ ಹೋಗುತ್ತೆ. ಆ ಜಾಗಕ್ಕೆ ಝೊಮ್ಯಾಟೊ ಮತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬರುತ್ತೆ. ಅಂದರೆ ಅದು ಎಕ್ಸಾಕ್ಟಾಗಿ ಜಾಗ ತುಂಬಿಸೋ ಪ್ರಕ್ರಿಯೆ ಆಗಿರೋದಿಲ್ಲ. ಮಾರ್ಕೆಟ್ ಕಾಂಟ್ರಿಬ್ಯೂಷನ್ನ ಮತ್ತೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆಯೋ ಅದ್ರ ಮೇಲೆ ಒಂದಿಷ್ಟು ಅಲೋಕೇಶನ್ಗಳು ಚೇಂಜ್ ಆಗುತ್ತೆ ಅಂತ ನಿಮ್ಗೆ ನೋಡಿ. ಇವಾಗ ಸ್ವಲ್ಪ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದಾದರೆ IT ಸೆಕ್ಟರಿನ ಟೋಟಲ್ ಏನು ಒಂದು ವಿಸ್ತೀರ್ಣ ಇತ್ತು ಅದು ಕಮ್ಮಿ ಆಗಿದೆ. ಯಾಕಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ITಗಿಂತ ಬೇರೆ ಸೆಕ್ಟರ್ಗಳದ್ದು ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ನಾನು ಹಿಂದೆನೇ ಸ್ಥಾನಪಟ್ಟಿ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ ನಿಫ್ಟಿ 50 ನಾನು ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೀನಿ. ಬಟ್ ಈಗಿನ ಏನೇನಿದೆ ಕಾಂಟ್ರಿಬ್ಯೂಷನ್ದು ಅಂತ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಬಟ್ ನಿಮಗೆ ಝೊಮ್ಯಾಟೊ ಮತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಎರಡೂ ಕೂಡ ಇಲ್ಲಿ ಬಂದು ಸೇರ್ಕೊಂಡಿರೋದನ್ನು ನೀವು ನೋಡ್ತಾ ಹೋಗ್ಬೋದು. ಸೊ ಅದಲ್ಲದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರ್ತಾರೆ. ಅಲ್ಲಿ ನೆಕ್ಸ್ಟ್ 50 ಅವೆರಡು ಕಂಪ್ನಿ ಹೋಯ್ತು ಅಂದರೆ ಆ ಎರಡು ಕಂಪ್ನಿಗೆ ಇನ್ಯಾವುದೋ ಎರಡು ಕಂಪ್ನಿ ಬಂದು ಜಾಯ್ನ್ ಆಗಿರುತ್ತೆ. ಐ ಥಿಂಕ್ ಹ್ಯುಂಡೈ ಇರಲಿಲ್ಲ ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಹ್ಯುಂಡೈ ಬಂದು ಸೇರ್ಕೊಂಡಿರ್ಬೋದು. ಜೊತೆಗೆ ಇನ್ಯಾವ ಕಂಪ್ನಿ ಅನ್ನೋದು ನಿಫ್ಟಿ ನೆಕ್ಸ್ಟ್ 50 ಇತ್ತೀಚೆಗೆ ಟ್ರ್ಯಾಕ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಯಾವ್ದು ಬಂದಿರ್ಬೋದು ಅಂತ ಯಾರಿಗಾರು ಗೊತ್ತಿದ್ರೆ ಅಂದರೆ ತಿಳಿಸಿ. ಐ ಥಿಂಕ್ CG ಪವರ್ ಅಂತ ಕಾಣುತ್ತೆ. CG ಪವರು ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇರಲಿಲ್ಲ. ಸೊ CG ಪವರು ಮತ್ತು ಹ್ಯುಂಡೈ ಬಂದು ಸೇರ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ತಪ್ಪಿರ್ಬೋದು, ಯಾಕಂದರೆ ಝೊಮ್ಯಾಟೊ ಮತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಇಲ್ಲಿತ್ತು, ಇಲ್ಲಿಂದ ಅಲ್ಲಿಗೆ ಹೋಗಿದೆ. ಸೊ ಆ ಜಾಗಕ್ಕೆ ಇಲ್ಲಿ ನೆಕ್ಸ್ಟ್ ನಿಫ್ಟಿ 100 ಮೇಲೆ ಯಾವುದಿತ್ತು ಎರಡು ಕಂಪ್ನಿಗಳು ಅದು ಇಲ್ಲಿಗೆ ಬಂದಿರುತ್ತೆ. ಸೊ ಇವತ್ತು ಆಯಿಲ್ ರಿಲೇಟೆಡ್ ಕಂಪ್ನಿಗಳು ಸ್ವಲ್ಪ ಪಾಸಿಟಿವ್ ಆಗಿತ್ತು. ರಷ್ಯಾದ ಮೇಲೂ ಕೂಡ ಒಂದು ಸೆಕೆಂಡರಿ ಆಗಿ ಅವ್ರು ಮತ್ತೆ ಇದನ್ನ ಒಂದು ಸ್ಯಾಂಕ್ಷನ್ ಥರ ಹಾಕ್ತಾರೆ ಅಂತೆಲ್ಲ ಇದೆ. ಏನೇನು ಮಾಡ್ತಾರೆ ಏನೂ ಗೊತ್ತಿಲ್ಲ. ಇವತ್ತು ಓಪನ್ ಆದಮೇಲೆ ಗೊತ್ತು US ಮಾರ್ಕೆಟ್. ಇವತ್ತು ನಾಳೆ ಸಂಜೆ ಅಷ್ಟೊತ್ತಿಗೆ ಗೊತ್ತಾಗ್ತಾ ಹೋಗುತ್ತೆ ಏನೇನು ಮಾಡೋಕ್ಕೆ ಹೊರಟಿದ್ದಾರೆ US ಅಂತ. ಸೊ ಏಪ್ರಿಲ್ 1 ಫೂಲ್ಸ್ ಡೇ, ಅದ್ರ ಜೊತೆಗೆ ಒಂದಿಷ್ಟು ಸುಮಾರು ಚೇಂಜಸ್ ಎಲ್ಲ ಬಂದಿದೆ. ಅದನ್ನ ನ್ಯೂಸ್ ಸೆಕ್ಷನಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಬಟ್ IOC ಇವತ್ತಿನ 2.77% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಬಜಾಜ್ ಹೋಲ್ಡಿಂಗ್ 4.5% ಇಲ್ಲ. ನೌಕರಿನಲ್ಲಿ 5% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡು? ಸೊ ಯಾವತ್ತು ಐ ಥಿಂಕ್ ಶುಕ್ರವಾರ ನಾವು ಕ್ಲೋಸಿಂಗ್ ಮಾಡ್ಬೇಕಾದ್ರೆ ಏನಂತ ಮಾತಾಡಿದ್ವಿ. ಸೊ ಸ್ಟಿಲ್ ಒಳ್ಳೆ ಸೆಂಟಿಮೆಂಟಲ್ಲೇ ಕ್ಲೋಸಿಂಗ್ ಆಗಿದೆ. ಆದರೆ ಮುಂದಿನ ವಾರಕ್ಕೆ ಇದೇ ಝೋನಲ್ಲಂತೂ ಇರೋದಿಲ್ಲ. ಒಂದು ದೊಡ್ಡ ರೀತಿಯಾದಂಥ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಸೊ ಇದನ್ನು ಬಿಟ್ಟು ಆಚೆ ಅಥವಾ ಈಚೆ ಹೋಗುವಂಥ ಸಮಯ ಬರುತ್ತೆ. ಕೆಳಗಡೆ ಬಂದರೆ ಅವಸರ ಮಾಡ್ಕೊಳಂಗಿಲ್ಲ. 23,200ರಿಂದ 23,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟು. ಅಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ್ದು ನಿರ್ಧಾರ ಆಗ್ತಾ ಹೋಗುತ್ತೆ. ಮಿಕ್ಕಿದ್ದು ಅಂದರೆ ಯಾವುದು? ಇದು ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ ಬ್ರೇಕ್ ಆಯ್ತಾ ಇಲ್ವಾ ಅಂತ ಯಾರಾದರೂ ನೋಡಿಲ್ಲ ಅಂದರೆ ಶುಕ್ರವಾರ ವಿಡಿಯೋ ನೋಡಿ ಕರೆಕ್ಟಾಗಿ ಅರ್ಥ ಆಗುತ್ತೆ ನಾವೇನು ಮಾತಾಡ್ತಾ ಇದ್ದೀವಿ ಅಂತ. ಅಂದರೆ ಇನ್ನೊಂದ್ಸಲ ಹೇಳೋದಾದರೆ ನೋಡಿ, ಒಂದು ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ್ ಮಾಡ್ತಾ ಬಂದಿತ್ತಲ್ವಾ. ಸೊ ಈಗ ಇಲ್ಲಿಗೆ ಬಂದಿದೆ. ಆಲ್ಮೋಸ್ಟ್ ಈ ಪಾಯಿಂಟಿಗೆ ಬಂದು ಇವಾಗ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಈಗ ಎರಡು ಪಾಸಿಬಿಲಿಟಿ ಇದೆ ಅಲ್ವಾ. ಎರಡು ಪಾಸಿಬಿಲಿಟಿ ಏನು ಮಾಡ್ತಾ ಹೋಗ್ಬೋದು? ಇಲ್ಲಿ ಒಂದು W ಪ್ಯಾಟರ್ನ್ ಕೂಡ ಮಾಡ್ತಾ ಹೋಗ್ಬೋದು. ಅಂದರೆ ತಿರ್ಗಾ 22,000 ಲೆವೆಲ್ ತನಕ ಬಂದು ಅಲ್ಲಿ ಮಾರ್ಕೆಟ್ ಒಂದು W ಪ್ಯಾಟರ್ನ್ ಮಾಡಿ ಮೇಲೆ ಹೋಗ್ಬೋದು. ಬಟ್ W ಪ್ಯಾಟರ್ನ್ ಮಾಡಿ ಮೇಲೆ ಹೋಗೋದಾದರೆ ನನ್ನ ಥಿಯರಿ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಏನಂತ, ಇದು ಇಷ್ಟು ಜೋರಾಗಿ ರಿಕವರಿ ಬರೋದಿಲ್ಲ W ಪ್ಯಾಟರ್ನ್ ಮಾಡ್ಬೇಕಾದ್ರೆ. W ಪ್ಯಾಟರ್ನಲ್ಲಿ ಯೂಶಲಿ ಕೆಳಗಡೆ ಜೋರಾಗಿ ಬಿದ್ದಿರುತ್ತೆ. ಒಂದು ಸಣ್ಣದಾಗಿ ಒಂದು ಹಾಫ್ ವೇ ಮಾರ್ಕ್ ತನಕ ಒಂದು W ಮಾಡೋಕ್ಕೆ ಹೋಗುತ್ತೆ, ಮತ್ತೆ ಕೆಳಗಡೆ ಬೀಳುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ. ಈ ರೀತಿ ಇರುತ್ತೆ. ಇದು ಒಂಥರ V ಶೇಪ್ ರಿಕವರಿ ಥರ ಕೊಟ್ಟಿತ್ತು ಇಲ್ಲಿ. ಹಾಗಾಗಿ ಎಲ್ಲರಿಗೂ ಓಕೆ, ಇಲ್ಲಿ ಒಂದು ರಿಕವರಿ ಆಗ್ತಾ ಇದೆ, ಇಲ್ಲಿ ಚೆನ್ನಾಗಿ ಬರ್ಬೋದು ಅಂತ ಅನಿಸಿಕೆ ಇತ್ತಲ್ವಾ. ಬಟ್ ಇವಾಗ ಆ ಥರ ಆಗಿಲ್ಲ. ಸೊ ಈಗ ಇನ್ನೊಂದು ಪಾಸಿಬಿಲಿಟಿ ಅಂದರೆ ಏನಂತ ಕಾಣಿಸ್ತಾ ಇದೆ ನಿಮಗೆ? ಇಲ್ಲಿ ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಕಾಣಿಸ್ಬೋದು ನೋಡಿ. ಇಲ್ಲಿಂದ ಒಂದು ಇದನ್ನೇ ನೀವು ನೆಕ್ಲೈನ್ ಅಂದ್ಕೊಂಡಾದರೆ ನೆಕ್ಲೈನ್ ಸರಿ ಸುಮಾರು ಇಲ್ಲಿದೆ 24,000 ಝೋನಲ್ಲಿದೆ. 24,000 ಝೋನಲ್ಲಿ ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಥರ ಪ್ಯಾಟರ್ನ್ ಅಂತ ಅನ್ಕೋಬೋದು. ಇಲ್ಲಿ ಬ್ರೇಕ್ ಆಗಿದೆ ಇದು. ಬಟ್ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಅಂತ ಅಂದ್ಕೊಂಡ್ರು ನಿಮಗೆ ಒಂದು ಅಷ್ಟೇ ದೊಡ್ಡದಾದಂಥ ಫಾಲ್ ಸಿಕ್ಕಿತ್ತು. ಈ ಹೆಡ್ ಅಷ್ಟೇ ದೊಡ್ಡ ಫಾಲ್ ಸಿಕ್ಕಿತ್ತು. ಆದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಕೂಡ ಆಗ್ತಾ ಇರ್ಬೋದು ಅಲ್ವಾ. 22,800, 22,000 ಈ ಥರ ಎರಡು ಒಟ್ಟೊಟ್ಟಿಗೆ ಬರೋದಿಲ್ಲ. ಯಾವುದಾದ್ರೂ ಒಂದು ನಿಜ ಆಗಿರಬೇಕು. ಬಟ್ ನಿಮ್ಗೆ ನೋಡೋದಾದ್ರೆ ಕ್ಲಿಯರ್ ಕಟ್ಟಾಗಿ ಈಗ 24,000 ಅನ್ನೋದು ಒಂದು ನೆಕ್ಲೈನ್, 24,000 23,800 ಅನ್ನೋದು ಇದೊಂದು ನೆಕ್ಲೈನ್ ಥರ ಆ್ಯಕ್ಟ್ ಆಗ್ತಾ ಇದೆ. ಇಲ್ಲಿಗೆ ಬಂದಾಗೆಲ್ಲ ಒಂದು ಪ್ಯಾಟರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಮಾರ್ಕೆಟ್. ಆಯಿತು, ಇದೊಂದು ಇನ್ನೂ ಬುಲ್ಲಿಶ್ ಆಗೇ ಇದೆ ಅಂತ ಅನ್ನೋದಾದರೆ, ಬುಲ್ಲಿಶ್ ಅನ್ನೋದಕ್ಕಿಂತ ನೋಡಿ ಈಗ ಶಾರ್ಟ್ ಕವರಿಂಗ್ ಇದೆ. ಕೆಲವರು ಕೇಳಿದ್ರಲ್ಲ ಬುಲ್ಲಿಶ್ ಅಂತ ಕರಿಬೋದಾ ಮಾರ್ಕೆಟ್ನ ಟೆಂಪ್ರರಿಯಾಗಿ ಅಂದರೆ ಬುಲ್ಲಿಶ್ ಇಲ್ಲ. ಯಾಕೆ ಅಂತಂದರೆ ಇನ್ನೂ ಪ್ಯಾಟರ್ನೇ ಇನ್ನೂ ಒದ್ದಾಡ್ತಾ ಇದೆ ಅಲ್ವಾ. ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ ಇವಾಗ ನಾನು ಚೇಂಜ್ ಮಾಡ್ತೀನಿ, ಇನ್ನೊಂದು ಹೈಯರ್ಗೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಒದ್ದಾಡ್ತಾ ಇದೆ. ಬಟ್ ಅಷ್ಟು ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಕರೆಕ್ಷನ್ ಬಂದು ಇಲ್ಲಿಂದ ಯಾವ ರೀತಿ ಬೌನ್ಸ್ ಆಗುತ್ತೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಹಳೆಯದು ಏನು ಒಂದಿತ್ತಲ್ಲ
ಆ ಹೈನ ಬ್ರೇಕ್ ಮಾಡಬೇಕು ಸಕ್ಸಸ್ಫುಲಿ, ಅದು ಆಗಿಲ್ಲ. ಸೊ ಈಗ ಇಲ್ಲಿ ಈ ಝೋನ್ ಇದೆಯಲ್ಲ 23,000 ಅಂತ ಅನ್ಕೋಬೋದು ನೀವು. 23,000 ಮ್ಯಾಕ್ಸಿಮಮ್ ವಿನಾಯಿತಿ ಅಂದರೆ 22,800 ತನಕ ಕೊಡ್ಬೋದು ಅಷ್ಟೇ. ಇದಕ್ಕಿಂತ ಕೆಳಗಡೆ ಮಾರ್ಕೆಟು ಬರೋ ಹಾಗಿಲ್ಲ. ಏನೇ ಸಪೋರ್ಟ್ ತೊಗೊಂಡ್ರು ಕೂಡ ಈಗ 23,200 23,000 ಅಂತಿದೆ, ಬಟ್ 22,800 ನೀವು ಕನ್ಸಿಡರ್ ಮಾಡ್ಬೋದು. 22,800 ಇದು ಮ್ಯಾಕ್ಸಿಮಮ್ ಇದು ಬೀಳೋಕ್ಕೆ ಚಾನ್ಸಸ್ ಇರುವಂಥ ಲೆವೆಲ್. ಅಷ್ಟರೊಳಗಡೆ ರಿಕವರಿ ಕೊಡಬೇಕು. ಕೊಡಲಿಲ್ಲ, ಇಲ್ಲಿ ಕೆಳಗಡೆ ಬರ್ತಾ ಇದೆ ಅಂದರೆ ತಿರ್ಗಿ 22,000 ಇನ್ನೂ ಅದಕ್ಕಿಂತ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ 200-300 ಪಾಯಿಂಟಲ್ಲಿ 800 ಪಾಯಿಂಟ್ಸ್ ಕೆಳಗೆ ಮೇಲ್ಗಡೆ ಅನ್ನೋದು ಲೆವೆಲ್ಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಲೆವೆಲಲ್ಲಿ ಅರ್ಜೆಂಟ್ ಮಾಡ್ಕೊಬಿಡಿ. 22,800 ತನಕ ಬೇಕಾದ್ರೆ ಬರಲಿ ಟೆಸ್ಟ್ ಆಗೋಕ್ಕೆ, ಅಲ್ಲಿ ತನಕ ಅಗ್ರೆಸಿವ್ ಆಗಿ ಪಿ ತೊಗೊಳೋದು ಬೇಡ. ಇಲ್ಲಿ ಯಾವ ರೀತಿ ಮಾಡುತ್ತೆ, ವಾಪಸ್ ಬೌನ್ಸ್ ಆಗುತ್ತಾ ಅಥವಾ ಇಲ್ಲಿಂದ ಜೋರಾಗಿ ಬೀಳುತ್ತೆ, ನಾಡಿದ್ರಲ್ಲಿ ಉತ್ತರ ಕೊಟ್ಬಿಡುತ್ತೆ. ಈ ಎಕ್ಸ್ಪೈರಿ ಅಷ್ಟೊತ್ತಿಗೆ ಮಾರ್ಕೆಟ್ ಉತ್ತರ ಕೊಟ್ಬಿಡುತ್ತೆ. ಯಾಕಂದರೆ ಇವತ್ತು ಬಿದ್ದಿರೋದು ರಭಸ ಕೂಡ ಜೋರಾಗಿದೆ. ಹಾಗಾಗಿ ನೋಡೋಣ ಏನು ಮಾಡ್ತಾ ಹೋಗುತ್ತೆ ಅಂತ. ಇವತ್ತು ಕ್ಲಿಯರ್ ಕಟ್ ರಿಜೆಕ್ಷನ್ನು ಬಸ್ ಸ್ಟ್ಯಾಂಡಿಂದ ಒಂದು ರಿಜೆಕ್ಷನ್ ಆಗಿ ಬಂದು ಎಂಡ್ ಆಗಿದೆ. ಕಾರಣ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲಿಂದ ಇನ್ನೂ ಕೆಳಗಡೆ ಬಂದಿಲ್ಲ, 51,000 ಕೆಳಗಡೆ ಬಂದಿಲ್ಲ ಅಂತ ಬೆಳಗ್ಗೆ ಸ್ವಲ್ಪ ಆರಾಮಾಗಿ ಇದು ಶಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅಂತ. ಬಟ್ ಮಧ್ಯದಲ್ಲಿ ಒಂದ್ಸಲ ಬೌನ್ಸ್ ಕೊಟ್ಟು ಕೆಳಗಡೆ ಬೀಳ್ತು. ಸೆನ್ಸೆಕ್ಸ್ ಮಾತಾಡ್ತೀನಿ ನಾನು. ಈಗ ನೋಡಿ 50,500 ಅನ್ನೋದು ಇಂಪಾರ್ಟೆಂಟ್ ಆದಂಥ ಝೋನ್, ಕರೆಕ್ಟಾ? 50,500 ಝೋನ್ ಏನಾದ್ರು ಬಿಟ್ಟು ಬಂತು ಅಂದರೆ ತಿರ್ಗಾ ಇದು 49,800 ಅದೇ ನೆಕ್ಸ್ಟ್ ಸಪೋರ್ಟ್ ಇರುತ್ತದೆ. 50,000ದಿಂದ 49,800 ಆ ಲೆವೆಲ್ಗೆ ಬರ್ತಾ ಹೋಗುತ್ತೆ. ಅದಕ್ಕೆ ಹೇಳುತ್ತದು 100-200 ಪಾಯಿಂಟ್ಗಳು ಆಚೆ ಈಚೆ ಆಯಿತು ಅಂತಂದರೆ 1,000 ಪಾಯಿಂಟು 800 ಪಾಯಿಂಟ್ಗಳು ನಿಫ್ಟಿನಲ್ಲಿ ಆಗಲಿ ಬ್ಯಾಂಕ್ ನಿಫ್ಟಿನಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ಒಂದು ಒಳ್ಳೆ ರಿಕವರಿನ ಕೊಟ್ಟಿತ್ತು. ಆ ಝೋನಿಗೂ ಕೂಡ ವಾಪಸ್ ಹೋಗುವಂಥ ಅಟೆಂಪ್ಟ್ ಮಾಡಿತ್ತು, ಕರೆಕ್ಟಾ? ಇದರಲ್ಲಿ ನೀವು ನೋಡೋದಾದರೆ 49,800 ಅನ್ನೋದನ್ನು ಆ ಝೋನ್ ಅಂತ ಅನ್ಕೋಬೋದು. ನೋಡಿ, ಇಲ್ಲೊಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು, ಇಲ್ಲಿಂದ ಕೆಳಗಡೆ ಬಂದಿತ್ತು. ಕೆಳಗಡೆ ಬಂದರೂ ನಿಫ್ಟಿ ಅಷ್ಟು ಕೆಳಗಡೆ ಬಂದೇ ಇಲ್ಲ. ಬ್ಯಾಂಕ್ ನಿಫ್ಟಿ ಅದೇ ಝೋನಲ್ಲಿ ಅಟೆಂಡ್ ಮಾಡ್ತು, ಇಲ್ಲಿ ಬಂದು ಮತ್ತೆ ಇವಾಗ ಡಬ್ಲ್ಯೂ ಪ್ಯಾಟರ್ನಿಂದ ಒಂದು ಬ್ರೇಕ್ಔಟ್ ಆಗಿದೆಯೋ ಅನ್ನೋ ಥರ ಕೊಟ್ಟಿತ್ತು. ಈಗ ವಾಪಸ್ ಬಂದ್ರೂ ಕೂಡ ಈ ಝೋನ್ ಏನು ಮಾಡುತ್ತೆ, 50,000ದಿಂದ 49,800 ಈ ಝೋನ್ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಬೌನ್ಸ್ ಆದರೆ ಮತ್ತೆ ತಿರ್ಗಾ ಆಲ್ ಟೈಮ್ ಹೈ ಹೋದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಶಾರ್ಟ್ ಮಾಡೋರು ನೋಡಿ ತುಂಬ ಇವಾಗ ಟ್ರ್ಯಾಪ್ ಮಾಡಿಸುವಂಥ ಸಿಚುವೇಶನ್ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಕಣ್ಣಿಗೆ ಕಾಣೋಂಗಿದೆ. ಇನ್ನೂ ಸಪೋರ್ಟ್ ಲೆವೆಲ್ಗಳು ಕೆಳಗಡೆನೇ ಇದೆ. 50,000 49,800 ಸಪೋರ್ಟ್ ಇದೆ. ಬಂದರೆ ಅಲ್ಲಿ ತನಕ ಬರಲಿ, ಟ್ಯಾರಿಫ್ ನ್ಯೂಸ್ ಅಂತನೋ ಮತ್ತೊಂದು ಅಂತನೋ, ಅಷ್ಟೊತ್ತಿಗೆ ಏನಾದ್ರು ವಾಪಸ್ ಆಗುವಂಥ ನ್ಯೂಸ್ ಇರಲಿ ಬಿಡಲಿ, ಮಾರ್ಕೆಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದು ಮಾಡುತ್ತೆ. ಖಂಡಿತವಾಗ್ಲೂ ಇಲ್ಲಿಂದ ರ್ಯಾಲಿ ಕೊಟ್ಟಿದ್ದಂಥದ್ದು ತುಂಬ ಒಂದು ಪಾಸಿಟಿವ್ ಆಗಿರುವಂಥ ರ್ಯಾಲಿ ಇದು. ಸೊ ಅಷ್ಟು ಸುಲಭವಾಗಿ ನಾವು ಯಾವಾಗಲೇ ಇದು ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಧಾನಕ್ಕೆ ನಿಂತು ಕೆಳಗಡೆ ಬರ್ತಾ ಇದೆ. 50,000ದಿಂದ 49,800 ಝೋನ್ಗೆ ಏನು ಮಾಡುತ್ತೆ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತೋಣ. ಅದ್ರ ಮೇಲೆ ಮಿಕ್ಕಿದ್ದನ್ನ ನಿರ್ಧಾರ ಆಗ್ಬೋದು. ಅಲ್ಲಿ ತನಕ ನೆಗೆಟಿವ್ ಟ್ರೇಡ್ ಮಾಡೋಂಗಿಲ್ವಾ, ಕ್ಯಾಪ್ಚರ್ ಮಾಡೋಂಗಿಲ್ವಾ ಅಂದರೆ ಖಂಡಿತ ಮಾಡ್ಕೋಬೋದು. ಆದರೆ ಓವರ್ ಮಂತ್ಲಿ ಪೊಸಿಷನ್ ನೆಕ್ಸ್ಟ್ ಮಂತಿಂದು ಈಗಲೇ ನೀವು ಇನ್ನೂ ಔಟ್ ಆಫ್ ದ ಮನಿ ಇರುತ್ತೆ ಅಂದರೆ ನೀವು ಇಂದ ಮನಿ ಮಾಡ್ಕೊಳ್ತೀರಿ. ಯಾಕೆಂದರೆ ಇಂದ ಮನಿ ಸೆಲ್ ಮಾಡಿಬಿಡೋದು ಅಥವಾ ಇಂದ ಮನಿನ ಬೈ ಮಾಡಿಬಿಡೋದು. ಇನ್ನೂ ಬಿದ್ದರೆ ಅದು ಔಟ್ ಆಫ್ ದ ಮನಿ ಆಗುತ್ತಲ್ಲ, ಅವಾಗ ನನಗೆ ಜಾಸ್ತಿ ಲಾಭ ಸಿಗುತ್ತೆ ಅಂತ ಈ ರೀತಿಯಾಗಿ. ಸೊ ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ನೋಡಿ, ಇಂಡಿಯಾ ವಿಕ್ಸ್ ಇವತ್ತು ಶೂಟಪ್ ಆಗಿದೆ. ಆದರೂ ಕೂಡ 14 ಕೆಳಗಡೆ ಇದೆ. ಸೊ ಓಕೆ, ನೋಡೋಣ, ಇದು 15-16 ತನಕ ಹೋಗ್ಬೋದು ಈಗ ಟ್ಯಾರಿಫ್ ಇದ್ರದ್ದೆಲ್ಲ ಬಂದ ಮೇಲೆ. ಬಟ್ ಏನು ಮಾತಾಡ್ಕೊಂಡಿದ್ದೀವಿ ಲೆವೆಲ್ಸು, ಅದನ್ನ ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಆ್ಯಸ್ ಯೂಶುವಲ್ ನನಗೆ ಮರ್ತೋಯ್ತು. ನೋಡಿ, ಇವತ್ತು ಯಾವ ರೀತಿಯಾಗಿ ನಾವು ಉಳಿಸ್ಕೋಬೋದಾಗಿತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಅನ್ನೋದಾದರೆ ನೋಡಿ, ಒಂದು ದೊಡ್ಡ ರೇಂಜನ್ನು ಮಾಡಿಬಿಟ್ಟು ಹೋಗಿತ್ತಲ್ವ ಹೋದ ವಾರ. ಇಲ್ಲಿ ಒಂದು ದೊಡ್ಡ ರೇಂಜನ್ನು ಬಿಲ್ಡಪ್ ಮಾಡಿತ್ತು. ಈಗ ಈ ರೇಂಜ್ಗಿಂತ ಕೆಳಗಡೆ ಓಪನ್ ಆದಾಗ ಓಕೆ, ಇಲ್ಲಿಂದ ಫಾಸ್ಟಾಗಿ ನಮಗೆ ರಿಕವರಿ ಕೊಡ್ತಾ ಹೋಯಿತು ಅಂದರೆ ಈ ರೇಂಜನ್ನು ಲೋನ ಏನು ಮಾಡ್ತಾರೆ, ಸುಮಾರು ಜನ ಇಲ್ಲಿ ಪಿ ಸೆಲ್ ಮಾಡೋಕ್ಕೆ ಹೋಗ್ತಾರಲ್ವ. ಯಾಕಂದರೆ ಈ ರೇಂಜಿಂದ ಆಲ್ಮೋಸ್ಟ್ ಒಂದು 800 ಪಾಯಿಂಟ್ಸ್ ರ್ಯಾಲಿ ಆಗಿದೆ. ನಿಮಗೆ 76,800ರಿಂದ 77,400 ಅಂದರೆ 800 ಪಾಯಿಂಟ್ಸ್ ರ್ಯಾಲಿ ಆಗಿದೆ. ಏನಂದ್ರೂ ಮತ್ತೆ ತಿರ್ಗಿ ಈ ಲೆವೆಲ್ನಂತೂ ಬೀಳ್ಸಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಮಾಡುತ್ತೆ. ತಪ್ಪು ಅಂತ ನಾನು ಹೇಳಲ್ಲ, ಸರಿ ಇರ್ಬೋದು. ಆದರೆ ಇಲ್ಲೇನಾಗಿದೆ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿ ಆ ಲೆವೆಲ್ನ ಕೆಳಗಡೆ ಬಿದ್ದಿದೆ ಅಲ್ವಾ. ಸೊ ಹಾಗಾಗಿ ಆ ಥರ ಮಾಡೋದಕ್ಕೆ ನಾವು ಇಮಿಡಿಯೇಟ್ ಅದೇ ಲೆವೆಲ್ ತೊಗೊಳಕ್ಕೆ ಇಲ್ಲಿ ನಮಗೆ ಒಂದು ಸಲನಾದರೂ ಇದ್ರ ಮೇಲ್ಗಡೆ ಹೋಗಬೇಕಾಗಿತ್ತು. ಅಂದರೆ ಈ ಬಸ್ ಸ್ಟ್ಯಾಂಡಿಂದ ಬಿಟ್ಟು ಮೇಲ್ಗಡೆ ಹೋಗಿತ್ತು ಅಂತಂದರೆ ಆಗ ನಾವು ಓಕೆ, ಖಂಡಿತವಾಗಿ ಆ ದಿನದ ಲೋನ ವಾಪಸ್ ಬರೋವಂಥದ್ದು ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ಬಸ್ ಸ್ಟ್ಯಾಂಡ್ನು ಕೂಡ ದಾಟ್ಕೊಂಡು ಮೇಲ್ಗಡೆ ಹೋಗಿದೆ ಅಂತ ಅನ್ಕೋಬೋದಾಗಿತ್ತು. ಬಟ್ ನೋಡಿ, ಆ ಮೊಮೆಂಟ್ ಆ ಬಸ್ ಸ್ಟ್ಯಾಂಡ್ ಝೋನ್ ಹತ್ರ ಬರ್ತಿದ್ದಂಗೆ ಶಾರ್ಪ್ ಆಗಿ ರಿಜೆಕ್ಷನ್ ಬರ್ತಾಯಿತ್ತು. ಇದು ಆಗ್ತಾ ಹೋಗಿದೆ. ನೋಡಿ, ಬಸ್ ಸ್ಟ್ಯಾಂಡ್ ಝೋನೇ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ನಾವು ಮಾತಾಡ್ತಾ ಇರ್ತೀವಲ್ಲ, ಇದೇ ಸಿನಾರಿಯೋ. ನೋಡಿ, ಆ ಝೋನಿಗೆ ಬಂತು, ಅಲ್ಲಿಂದ ಇಮಿಡಿಯೇಟ್ ಆಗಿ ಬರ್ತಾ ಹೋಯಿತು. ಇಲ್ಲಿ ತುಂಬ ಜೋರಾಗಿ ಫಾಲ್ ಆಗಿರುತ್ತೆ. ಇಲ್ಲಿ ಯಾರಾದರೂ ಅವತ್ತಿನ ದಿನದ ಲೋನ್ ಅಂತ ಏನಾದ್ರು ಮಾಡಿದರೆ ಅಥವಾ 76,500 ಇಟ್ಕೊಂಡಿದ್ರು ಕೂಡ ನಿಮಗೆ ಕಷ್ಟ ಆಗಿರುತ್ತೆ. ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಲೇಬೇಕಾಗಿರುತ್ತೆ. 76,000ಕ್ಕೆ ಸಂಚಕಾರ ಥರ ಆಗೋಗ್ಬಿಡ್ತು. ಇದು ಶಾರ್ಪ್ ಆಗಿ ಬಂದಂಥ ರಿಜೆಕ್ಷನ್ ಇವತ್ತು. ಒಂದ್ಸಲ ಆ ಬಸ್ ಸ್ಟ್ಯಾಂಡ್ ಝೋನ್ನ ಟ್ರೆಸ್ಟ್ ಮಾಡಿ ಕೆಳಗಡೆ ಬಂದರೆ ಅರ್ಥ ಏನು, ಈ ಬಸ್ ಸ್ಟ್ಯಾಂಡ್ ಲೆವೆಲ್ಲು ಇನ್ನು ಮುಂದಕ್ಕೂ ಕೂಡ ಇಂಪಾರ್ಟೆಂಟ್ ಅಂದರೆ ರೆಸಿಸ್ಟೆನ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಅಂದರೆ ಈಗೇನು 77,000 77,400 ಈ ಝೋನ್ ಇದೆಯಲ್ಲ, 77,000ದಿಂದ 77,500 ವಾಪಸ್ ಬಂದರೂ ಇಲ್ಲಿ ಶಾರ್ಟ್ ಕವರಿಂಗು ಈ ಝೋನ್ನ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಮಾರ್ಕೆಟ್ ಅನ್ನೋದನ್ನ ಸೆನ್ಸೆಕ್ಸ್ ಎಕ್ಸ್ಪೈರಿ ತೋರಿಸ್ಬಿಟ್ಟು ಹೋಗಿದೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಗೋಲ್ಡು ಈ ವರ್ಷ ದಯವಿಟ್ಟು ಹೋಲ್ಡ್ ಮಾಡಿ ಫ್ರೆಶ್ ಕನ್ವೆನ್ಷನ್ ಮಾಡ್ಕೊಳ್ಳೋದು ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ನೋಡ್ಕೊಂಡು ತೊಗೊಳ್ಳಿ. ಇಲ್ಲ ಅಂದರೆ
ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ ಅಂತ ಮೊದಲಿಂದ ಮಾತಾಡ್ತಾ ಇದ್ವಿ ಅದೇ ರೀತಿ. ಆದರೆ ಇಲ್ಲಿ ನೋಡಿ ಒಂದು ಮೊನ್ನೆ ರಜೆ ಇತ್ತು ನಮಗೆ, ಸೋಮವಾರ ರಜೆ ಇತ್ತಲ್ವಾ, ಇಲ್ಲಿ ಏನಂತ ಮಾತಾಡಿದ್ವಿ, ಈ 90 ಸಾವಿರನ ವಾಪಸ್ ಮತ್ತೆ ಈಗಷ್ಟೇ ಹೈ ಮಾಡಿರೋದ್ರಿಂದ ಇಲ್ಲಿ ಹೋಗಿ ಒಂದು ಪ್ಯಾಟರ್ನ್ ಮಾಡಿ ಒಂದು ಕರೆಕ್ಷನ್ ಬರ್ತಾ ಹೋಗೋದು. ತಿರ್ಗಾ ನನಗೆ ಯಾಕೋ ಒಂದ್ಸಲ 86,000 ಟೆಸ್ಟ್ ಮಾಡಿ ಮತ್ತೆ ಮೇಲೆ ಕೆಳಗೋ ಅಲ್ಲಿ ಡಿಸೈಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಏನಾಗಿದೆ, ನೆನ್ನೆ ನೋಡಿ ರಜೆನೂ ಇತ್ತು ನಮಗೆ, ಅದಕ್ಕಿಂತ ಮೇಲ್ಗಡೆ ಕ್ಯಾಂಡಲ್ ಓಪನ್ ಆಗಿ ಇವತ್ತು ಮತ್ತೆ ಗ್ಯಾಪ್ ಅಪ್ ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗ್ತಾ ಇದೆ. ಇದಕ್ಕೆ ನೋಡಿ ಸ್ಟ್ರೆಂತ್ ಅನ್ನೋದು ಯಾಕೆ ಬರ್ತಾ ಹೋಗುತ್ತೆ ಅನ್ನೋದು ಬಸ್ ಸ್ಟ್ಯಾಂಡ್ ಮೇಲೇ ಸ್ಟ್ರೆಂತ್ ಬರ್ತಾ ಹೋಗೋದು. ಫೆಬ್ರವರಿ ತಿಂಗಳಿಂದ ಏಪ್ರಿಲ್ ತಿಂಗಳ ತನಕ ಸುಮಾರು 1.5-2 ತಿಂಗಳ ಕಾಲ ಗೋಲ್ಡ್ ಹಾಲ್ಟ್ ಆಗಿತ್ತು. ಒಂದೇ ಸಲ ಮೇಲೆ ಹೋಗ್ತಾ ಇದೆ, ಇಲ್ಲ ಇಷ್ಟು ದೊಡ್ಡ ಹಾಲ್ಟ್ ಆಗಿದೆ. ಸೊ ಇಷ್ಟು ದೊಡ್ಡ ಹಾಲ್ಟ್ ಆಗಿ ಆ ಪ್ರೈಸ್ ಆಕ್ಷನ್ ಟೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದರೆ ಅದರಲ್ಲಿ ಇನ್ನಷ್ಟು ಕೂಡ ಸ್ಟ್ರೆಂತ್ ಇರುತ್ತೆ. ತಿರ್ಗಾ ಇದು ವಾಪಸ್ ಬಂತು ಅಂದರೂ ಕೂಡ ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ. ಸೊ ಫ್ರೆಶ್ ಅಕಮಡೇಷನ್ ಮಾಡ್ಕೋಬೇಕಾಗಿರೋರು 86,000 ಇಲ್ಲ ಗೋಲ್ಡ್ ಸ್ಕೀಮು ಆ ಥರ ಆಗಿದ್ರೆ ಇವರು ಸುಮಾರು ಜನ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಜ್ಯುವೆಲರ್ಸು. ನನಗೂ ಕೂಡ ಮೆಸೇಜ್ ಬಂದಿತ್ತು, ಯಾಕೆಂತಂದರೆ ಇಷ್ಟೊಂದು ಹೈ ರೇಟ್ ಇದೆ ಅಲ್ವಾ, ಯಾರು ಗೋಲ್ಡನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅವ್ರದ್ದು ಸ್ಟಾಕ್ ಇರುತ್ತೆ, ಅವ್ರದ್ದೆಲ್ಲ ದೊಡ್ಡ ಅಮೌಂಟಲ್ಲಿ ಡೀಲ್ ಮಾಡ್ತಾ ಇರ್ತಾರೆ. ಅದನ್ನು ನಾನು ಹೇಳಿದ್ನಲ್ಲ, ಬ್ಯಾಂಕಿಂದ ಸಾಲ ತೊಗೊಂಡಿರ್ತಾರೆ, ಇದನ್ನು ತೊಗೊಂಡಿರ್ತಾರೆ, ಬಾರ್ನ ತೊಗೊಂಡಿರ್ತಾರೆ, ಅದನ್ನ ಜ್ಯುವೆಲರಿ ಮಾಡಿ ಅವರು ಮಾರಬೇಕು, ಅದಕ್ಕೆ ಇಂಟ್ರೆಸ್ಟ್ ರೇಟ್ ಕಟ್ಟಬೇಕು 180 ಡೇಸ್ ಒಳಗೆ. ಜನ ತೊಗೊಳಕ್ಕೆ ಬರಲಿಲ್ಲ ಅಂತಂದರೆ ಅವ್ರ ಹತ್ರ ಸ್ಟಾಕ್ ಉಳಿತು ಅಂದರೆ ಬ್ಯಾಂಕಿಗೆ ಹೇಗೆ ಕಟ್ತಾರೆ. ಹಾಗಾಗಿ ಭೀಮಾ ಜ್ಯುವೆಲರ್ಸು ಈ ಥರದಲ್ಲೆಲ್ಲ ನಾನು 500 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇರೋದು ನೋಡಿದೆ ನೆನ್ನೆ ತನಕ. ಅಂದರೆ ಮಾರ್ಕೆಟ್ ರೇಟ್ 8,400 8,350 ಏನೋ ನಡೀತಾ ಇದ್ರು, ಅವರು 7,800 7,900ಕ್ಕೆ ಕೊಡ್ತಾಯಿದ್ರು. ಅಂದರೆ ನೆನ್ನೆ ಒಳಗೇ ಬೈ ಮಾಡಬೇಕು ಅಂತ ಆ ರೀತಿ ಎಲ್ಲ ಇತ್ತು. ಸೊ ಚೆಕ್ಔಟ್ ಮಾಡಿ, ಸುಮಾರು ಆಫರ್ಗಳಿರ್ಬೋದು, ನೀವು ನೆಗೋಷಿಯೇಟ್ ಕೂಡ ಮಾಡ್ಕೋಬೋದು. ಯಾರಿಗಾದ್ರು ತುಂಬ ಅವಶ್ಯಕತೆ ಇದೆ ಈಗ ಬೈ ಮಾಡಲೇಬೇಕು ಅಂತಂದರೆ ಜ್ಯುವೆಲರ್ಸು ಕೂಡ ಇವಾಗ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಯಾಕಂದರೆ ಜನ ತೊಗೊಂಡು ಬರ್ಬೋದು, ಅಷ್ಟೊಂದು ಬೈ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ. ಹಾಗಾಗಿ ಸ್ವಲ್ಪ ಡಿಸ್ಕೌಂಟ್ಗಳು ಕೊಡ್ತಾರೆ, ಕೇಳ್ಬಿಟ್ಟು ತೊಗೋಬೇಕು ನೀವು. ಅನಿವಾರ್ಯತೆ ಇದ್ದವರು, ಅನಿವಾರ್ಯತೆ ಇಲ್ಲದೇ ಇದ್ದವರು ದಯವಿಟ್ಟು ವೆಯ್ಟ್ ಮಾಡಿ, ಏನು ಅರ್ಜೆಂಟ್ ಇಲ್ಲ, ಸಿಗುತ್ತೆ ಗೋಲ್ಡು. ಆಲ್ರೆಡಿ ಇನ್ವೆಸ್ಟ್ ಮಾಡೋರನ್ನ ಹೋಲ್ಡ್ ಮಾಡಿ. ಫ್ರೆಶ್ ಆಗಿ ಈಗಲೇ ಧಾಮ್ ಇನ್ವೆಸ್ಟ್ ಮಾಡಬೇಕು ಅಂದರೆ ಏನು ಅಂತ ಸಿಚುವೇಶನ್ ಇಲ್ಲ, ಆರಾಮಾಗಿರಿ. ಬಟ್ ಆಲ್ರೆಡಿ ಇನ್ವೆಸ್ಟ್ ಮಾಡೋರನ್ನ ದಯವಿಟ್ಟು ಮಾರಕ್ಕೆ ಹೋಗ್ಬಿಡಿ, ಹೋಲ್ಡ್ ಮಾಡ್ಕೊಳ್ಳಿ. ಅದೇ ರೀತಿಗೆ USD INR 85 ಈ ಲೆವೆಲ್ಗೆ ಬಂದು ಇಲ್ಲಿ ನಿಂತಿದೆ. ನೋಡೋಣ, ಇನ್ನೂ ಕೆಳಗಡೆ ಬಂದರೆ ಒಳ್ಳೆಯದು ಬ್ಯಾಂಕ್ ನಿಫ್ಟಿಗೆ. ಬಟ್ ಇವತ್ತು ಸ್ವಲ್ಪ ಸ್ಲೈಟಾಗಿ ಪುಷ್ ಆಗೋ ಥರದ್ದು ಕಾಣಿಸ್ತಿದೆ, 1-2-3 ವಾರದಿಂದ ಜೋರಾಗಿ ಬಿದ್ದಿತ್ತು. ಅದೇ ರೀತಿಯಾಗಿ ಡಾಲರ್ ಇಂಡೆಕ್ಸ್ ಅಂತ ನೋಡೋದಾದ್ರೂ ಕೂಡ ಸ್ವಲ್ಪ ಮೇಲ್ಗಡೆ ಹೋಗಿದೆ ನೋಡಿ ಡಾಲರ್ ಇಂಡೆಕ್ಸು. ಸಿಲ್ವರ್ ಬೆಲೆ ಅದು ಆಲ್ಮೋಸ್ಟ್ 1 ಲಕ್ಷದಲ್ಲಿ ಅಲ್ಲೇ ನಿಂತಿದೆ, ಏನೂ ಚೇಂಜಸ್ ಆಗಿಲ್ಲ. ಕ್ರೂಡ್ ಆಯಿಲು, ಕಮಾಡಿಟಿ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಇಂಡಿಗೆ ಕೊಟ್ಟಿರ್ತೀನಿ. MCX ಮಾರ್ಕೆಟ್ ಏನಿರುತ್ತೆ, ಯಾವ್ಯಾವ ಎಕ್ಸ್ಪೈರಿ ಇರುತ್ತೆ, ಏನೇನು ಇನ್ಸ್ಟ್ರೂಮೆಂಟ್ಗಳನ್ನ ಲಿಕ್ವಿಡ್ ಆಗಿದೆ ಎಲ್ಲ ಮಾತಾಡಿದ್ವಿ ನೋಡಿ. 6,000 ಮೇಲ್ಗಡೆ ಹೋಗ್ಬೋದು ಕ್ರೂಡ್ ಅಂತ ಮಾತಾಡಿದ್ವಿ. ಸೊ ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತು ಡೈಲಿ ಕ್ಯಾಂಡಲ್ ನೀವು ನೋಡೋದಾದ್ರೆ. ಅಲ್ಲಿಂದ ನೋಡಿ ಎಲ್ಲ ನೆನ್ನೆ ಸೋಮವಾರ ನಮಗೆ ರಜೆ ಇತ್ತಲ್ಲ, ರಜಾ ಅಂದರೆ MCX ಮಾರ್ಕೆಟ್ ನೆನ್ನೆ ಸಂಜೆ ಓಪನ್ ಇತ್ತು, ಅಲ್ಲಿಂದ ನೋಡಿ ಮೇಲ್ಗಡೆ ಹೋಗ್ತಾ ಇದೆ. ಈಗ 6,200 ಈ ಲೆವೆಲ್ನ ಏನು ಮಾಡುತ್ತೆ ಅಂತ ನೋಡೋಣ. ಸೊ ಕ್ರೂಡಲ್ಲಿ ಒಂದು ಶಾರ್ಟ್ ಕವರಿಂಗ್ ಬರೋ ಥರದ್ದು ಕಾಣಿಸ್ತಾ ಇದೆ. ಅಂದರೆ ಎಗೇನ್ ಆ್ಯಂಡ್ ಅಗೇನ್ ಈ ಲೆವೆಲ್ ಬಂದರೆ ಅದಕ್ಕಿಂತ ಕೆಳಗಡೆ ಹೋಗೋಕ್ಕಂತೂ ಬಿಡೋದಿಲ್ಲ ಅನ್ನೋದು ಪ್ರೂವ್ ಆಗ್ತಾ ಇದೆ. 5,600 ಆ ಲೆವೆಲ್ಗಿಂತ ಕೆಳಗಡೆ ಹೋಗೋಕ್ಕೆ ಬಿಡ್ತಿಲ್ಲ. ನೋಡೋಣ ಎಲ್ಲಿ ತನಕ ಮಾಡ್ಕೊತಾ ಹೋಗ್ತಾರೆ ಈ ಥರ ಅಂತ. ಯಾಕಂದರೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಏನಾಗ್ತಾ ಬರ್ತಾ ಇದೆ, ಒಂದು ನೋಡಿ ಹೈ ಕಮ್ಮಿ ಆಗ್ತಾ ಬರ್ತಾ ಇದೆ, ಒಂದು ಲೋನು ಕೂಡ ಒಂದು ಟೆಸ್ಟ್ ಆಗ್ತಾ ಬರ್ತಾ ಇದೆ. ನೋಡೋಣ, ಇದು ಒಂದು ಸಲ ಕೆಳಗಡೆ ಆಗಬೇಕು. ಬಟ್ ಬ್ಯಾಕ್ಗ್ರೌಂಡ್ ಒಂದು ಏನು ಚಾರ್ಟ್ ಪ್ಯಾಟರ್ನ್ ಇದೆ ಅದು ಸಪೋರ್ಟ್ ಮಾಡೋ ಥರ ಇಲ್ಲ. ಹಾಗಾಗಿ ಇದನ್ನ ನಾವು ಯಾವ ಪ್ಯಾಟರ್ನ್ ಅಂತ ಕೂರಿಸೋದು ಅನ್ನೋದು ಕೂಡ ಕಷ್ಟ ಇಲ್ಲಿ. ಅಂದರೆ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ಹೇಳ್ಬೋದು, ಆದರೆ ಫ್ಲಾಗ್ ಆ್ಯಂಡ್ ಪೋಲ್ಗೆ ಒಂದು ಲೋ ಆಗಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಸೊ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ ಕ್ರೂಡು ನೆಕ್ಸ್ಟ್ 2-3 ತಿಂಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಈ ರೀತಿಯಾಗಿ ಒಂದು ಪ್ಯಾಟರ್ನ ಮಾಡ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಹೋಗುತ್ತೆ ಅಂತ. ಒಂದು ಬ್ಯಾಕ್ಗ್ರೌಂಡಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಇಲ್ಲಿ ಒಂದು ಬ್ರೇಕ್ಔಟ್ ಕೂಡ ಬರ್ಬೋದು. ಬಟ್ ಅದಕ್ಕೆ ಒಂದು ಸಿಮಿಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಒಂದು ಬರುತ್ತೆ, ಇನ್ನೊಂದು ಬುಲ್ಲಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಒಂದು ಬರುತ್ತೆ, 2 ಬರ್ತಾ ಹೋಗುತ್ತೆ. ಅಂದರೆ ಅದೇ ಫ್ಲಾಗ್ ಆ್ಯಂಡ್ ಪೋಲ್ನ ಬುಲ್ಲಿಶ್ ಫ್ಲಾಗ್ ಅಂತ ಕರಿತಾ ಹೋಗ್ಬೋದು. ನೋಡೋಣ ಏನು ಮಾಡ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಅದೇ ಲೆವೆಲಲ್ಲಿ ಕೂತ್ಕೊಂಡಿದೆ, ಏನೂ ಚೇಂಜಸ್ ಆಗಿಲ್ಲ. ಬಟ್ 330ನ ಸೇವ್ ಮಾಡ್ಕೊಂತು ನೋಡಿ, 320 330 ಲೆವೆಲ್ನ ಸೇವ್ ಮಾಡ್ಕೊಂಡು ಮೇಲ್ಗಡೆ 360 ತನಕ ಹೋಗಿತ್ತು. ಈಗ ಅಲ್ಲೇ ಹಾಲ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಕಾಪರು 880 ಬಂದು ಟೆಸ್ಟ್ ಆಗಿ ಅಲ್ಲೊಂದು ಹ್ಯಾಂಡ್ಲು ಮಾಡಿದ್ರೆ ಒಂದು ಬ್ರೇಕ್ಔಟಿಗೆ ರೆಡಿ ಆಗ್ಬೋದಾ ಅಂತ ಮಾತಾಡಿದ್ದೆ. ಆ ಒಂದು ಹ್ಯಾಂಡ್ಲು ಮಾಡೋ ಥರ ಕಾಣಿಸ್ತಾ ಇದೆ ನನಗೆ. ಇಲ್ಲಿ ನೋಡೋದಾದರೆ ಒಂದು ಕ್ಲೀನಾಗಿ ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಪ್ಯಾಟರ್ನ್ ಮಾಡಿ ಇದಕ್ಕೆ ಒಂದು ಕಪ್ಪನ್ನು ಬಲಿತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ನನಗೆ. 880 ತನಕ ಜಾಗ ಇದೆ, ಬಂದರೆ ಅಲ್ಲಿಂದ ಒಂದು ಬ್ರೇಕ್ಔಟ್ ಆದರೆ ಒಳ್ಳೆ ಬ್ರೇಕ್ಔಟ್ ಆಗಬೇಕು. ಡೋಜಿಗಳನ್ನು ಮಾಡ್ತಾ ಇದೆ. ನೋಡಿ ಏಪ್ರಿಲ್ನಲ್ಲಿ ಕಾಪರು ಆಲ್ ಟೈಮ್ ಹೈಗೆ ಹೋಗುತ್ತೆ, ಏನು ಕತೆ ಅಂತ. ಸೊ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದಿಷ್ಟು ನ್ಯೂಸ್ ಬಗ್ಗೆನೂ ಮಾತಾಡಬೇಕಿತ್ತಲ್ವ, ಮರ್ತೋಗ್ಬಿಟ್ಟೆ. ಏನು ಜಾಸ್ತಿ ಇಲ್ಲ, ಬೇಗ ಹೇಳ್ಬಿಡ್ತೀನಿ. ಹೊಸ ಫೈನಾನ್ಷಿಯಲ್ ಇಯರ್ ಬಂದಿದೆ. ಕರ್ನಾಟಕದಲ್ಲಂತೂ ಸುಮಾರು ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಎಲೆಕ್ಟ್ರಿಸಿಟಿ ಬಿಲ್ಲು, ಹಾಲಿನ ಬಿಲ್ಲು, ಟೋಲು ಎಲ್ಲದೂ ಕೂಡ ಜಾಸ್ತಿ ಆಗಿದೆ, ನಿಮಗೆ ಗೊತ್ತಿದೆ. ಸೊ ಏಪ್ರಿಲ್ ಫುಲ್ ನಾವು ಆಗ್ತಾ ಇದೀವೋ ಏನು ಕತೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿನಂತೂ ಜಾರಿ ತಂದಿದ್ದಾರೆ. F&Oನಲ್ಲಿ ಒಂದಿಷ್ಟು ಬದಲಾವಣೆಗಳಿತ್ತು, ಅದು ಹೇಳೋದು ಮರ್ತೋಗಿತ್ತು. ನೋಡಿ F&Oನಲ್ಲಿ ಖಂಡಿತವಾಗ್ಲೂ ಅದು ಬದಲಾವಣೆ ಆಗ್ತಾ ಇರೋದು ನಿಜ. ಇವರು 3ನೇ ತಾರೀಕು ಏಪ್ರಿಲ್ ಎಕ್ಸ್ಪೈರಿ ಆದಮೇಲೆ ಎಕ್ಸ್ಪೈರಿ ಡೇಟ್ಗಳನ್ನು ಚೇಂಜ್ ಮಾಡ್ತಾರಂತೆ. ಮುಂದಿನ ವಾರ 10ನೇ ತಾರೀಕು ಮಹಾವೀರ್ ಜಯಂತಿ ರಜೆ ಇದೆ, ಆಯಿತಾ. ಸೊ ಹಾಗಾಗಿ 9ನೇ ತಾರೀಕು ಎಕ್ಸ್ಪೈರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ಕ್ಯುಲರ್ ಬಂದಿದ್ದು ಏನಿತ್ತು NSE ಇಂದ 3 ಏಪ್ರಿಲ್ ಅಂದರೆ 4ನೇ ತಾರೀಕು ಏಪ್ರಿಲಿಂದ ಅವರ ಎಕ್ಸ್ಪೈರಿಗಳನ್ನು ಗುರುವಾರ ಇರೋದನ್ನು ಅವರು ಸೋಮವಾರಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಲೆಕ್ಕಾಚಾರದ ಪ್ರಕಾರ ಹೋಗೋದಾದರೆ ಈಗ 3ನೇ ತಾರೀಕು ನಾಡಿದ್ದು ಗುರುವಾರ ಒಂದು ಎಕ್ಸ್ಪೈರಿ ಮುಗಿತಾ ಹೋಯಿತು ಅಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿ ಯಾವಾಗ ಬರ್ತಾ ಹೋಗಬೇಕು, ನಮಗೆ 7ನೇ ತಾರೀಕೆ ಬರ್ತಾ ಹೋಗಬೇಕು. ಸೊ ಅದು 3ನೇ ತಾರೀಕು ಟ್ರೇಡಿಂಗ್ ಸೆಷನ್ ಮುಗಿದ ಮೇಲೆ ಅಪ್ಡೇಟ್ ಮಾಡ್ತಾರಂತೆ ಎಕ್ಸ್ಪೈರಿ ಡೇಟ್ಸ್ನ. ನೀವು ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಹೋಗ್ಬೋದು. ಸೊ ಮುಂದಿನ ವಾರ ಹೋಪ್ಫುಲಿ
ಮಾಮೂಲಿ ನಿಫ್ಟಿದು, ಬ್ಯಾಂಕ್ ನಿಫ್ಟಿದು, ಮಿಡ್ ಕ್ಯಾಪ್ ನಿಫ್ಟಿದು ಅದೆಲ್ಲ ಮಂತ್ಲಿ ಎಕ್ಸ್ಪೈರಿ, ಬಟ್ ವೀಕ್ಲಿ ಎಕ್ಸ್ಪೈರಿ ಇರೋದು ನಿಫ್ಟಿ ಅಲ್ವಾ, ಅದು 7ನೇ ತಾರೀಕು ಆಗುತ್ತೆ ಅಂತ. ಜೊತೆಗೆ ಲಾಟ್ ಸೈಜ್ ಬಂದು ಯಾವುದು ನಮ್ಮ ಬ್ಯಾಂಕ್ ನಿಫ್ಟಿದಾಗಲಿ ಮತ್ತೊಂದಾಗಲಿ ಇವಾಗ 30 ಇದೆ ಅಲ್ವಾ, ಬ್ಯಾಂಕ್ ನಿಫ್ಟಿದು 30 ಇದೆ ಲಾಟ್ ಸೈಜು. 30 ಇರೋದನ್ನ ತೆಗೆದು ಇವಾಗ 35 ಮಾಡ್ತಾರೆ ಬ್ಯಾಂಕ್ ನಿಫ್ಟಿದು ಅಂತ ಒಂದು ಸುದ್ದಿ ಬಂದಿದೆ. ಇದರ ಜೊತೆಗೇನೆ ಇದೇನು ಚೇಂಜಸ್ ಆಗುತ್ತೋ ಅದ್ರ ಜೊತೆಗೆ ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನೂ 120 ಇರೋದನ್ನ 130 ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ ನಾನು. ಈ ರೀತಿಯಾಗಿ 2 ಚೇಂಜಸ್ ಆಗ್ತಾ ಇದೆ. ಬೇರೆ ಎಲ್ಲದ್ರದ್ದು ಯಾವುದು ಲಾಟ್ ಸೈಜ್ ಚೇಂಜ್ ಆಗ್ತಾ ಇಲ್ಲ, ಬಟ್ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿದು ಲಾಟ್ ಸೈಜು ಕೂಡ ಚೇಂಜಸ್ ಆಗ್ತಾ ಇದೆ, ಅದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಸೆಬಿ ಎರಡು ದಿನ ಎಕ್ಸ್ಪೈರಿ ಇರೋದಕ್ಕೆ ಮಾಡ್ತಾರೆ ಥರ ಬಂದಿದ್ದಕ್ಕೆ BSE ಸ್ಟಾಕಲ್ಲಿ ತುಂಬ ಒಂದು ಅಪ್ರಿಸಿಯೇಷನ್ ಬಂದಿತ್ತು. ಜೊತೆಗೆ ಸೆಬಿ ಒಂದು ಲೆಟರ್ ಬರೀತಾ ಇದ್ದಾರೆ, ಅದರಿಂದ NSE IPO ಬರೋದು ಕೂಡ ಡಿಲೇ ಆಗ್ತಾ ಹೋಗಿದೆ ಅಂತ ಹೇಳಿದರು. ಈ ಕಾರಣದಿಂದಾಗಿ BSE ಲಾಸ್ಟ್ ವೀಕಲ್ಲಿ ಒಂದು ಸಿಕ್ಕಾಪಟ್ಟಿ ದೊಡ್ಡದಾಗಿ ರ್ಯಾಲಿ ಆಗಿತ್ತು, ಅದು ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಟ್ಯಾರಿಫ್ ಫೈನಲ್ ರಿಸಲ್ಟ್ಸ್ ಆಲ್ರೆಡಿ ಮಾತಾಡಿದ್ದೀವಿ, ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗಿರುತ್ತೆ. ಇವತ್ತಂತೂ ಮಾರ್ಕೆಟ್ ಒಂದು ಆ ಭಯನ ತೋರಿಸಿದೆ, ಏನು ಮಾಡ್ತಾರೋ ಏನು ಕತೆನೋ ಅಂತ. ಭಯ ಹಾಗೆ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದರೂ ಟ್ರಂಪ್ ಅವರು ಭಾರತದ ಕಡೆಗೆ ಒಳ್ಳೆಯದನ್ನೇನಾದರೂ ಹೇಳ್ತಾರಾ ಏನು ಕತೆ ಅನ್ನೋದನ್ನು ನೋಡೋಣ. ಸೊ ಅದ್ರ ಮೇಲೆ ಈ ವಾರದ ಆ್ಯಕ್ಚುಲಿ ಎಕ್ಸ್ಪೈರಿಗಳು ಮಾರ್ಕೆಟ್ಗಳು ನಿರ್ಧಾರ ಆಗಿದೆ. ಸೊ ನ್ಯೂಸ್ ಡ್ರಿವನ್ ವೀಕು. ಸೊ ಹೋಪ್ಫುಲಿ ಎಲ್ಲರೂ ಪೊಸಿಷನ್ನ ಕಮ್ಮಿ ಇಟ್ಕೊಂಡೆ ಟ್ರೇಡ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಗೇನ್ ಫೈನಾನ್ಷಿಯಲ್ ಇಯರ್, ಹೊಸ ಫೈನಾನ್ಷಿಯಲ್ ಇಯರ್ಗೆ ಎಂಟ್ರಿ ಇಟ್ಟಿದ್ದೀವಿ. ಸೊ ದಯವಿಟ್ಟು ಹುಷಾರಾಗಿ ಪ್ಲ್ಯಾನ್ ಮಾಡಿ ಈ ಫೈನಾನ್ಷಿಯಲ್ ಇಯರ್ನ ಪ್ಲ್ಯಾನ್ ಮಾಡ್ತಾ ಹೋಗಿ. ಜೊತೆಗೆ ಯಾರ್ಯಾರು ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಸಬ್ಮಿಟ್ ಮಾಡಿದಿರಾ ಲಾಸ್ಟ್ 1 ವೀಕಿಂದ, ಬಜಾಜ್ ಸಿಬ್ಬಂದಿ ಕೂಡ ರಜದಲ್ಲಿದ್ದರಿಂದ ಅವರು ಫಾಲೋ ಅಪ್ ಮಾಡೋಕ್ಕಾಗಿರಲಿಲ್ವಂತೆ. ಅವರೆಲ್ಲರದ್ದು ಡೀಟೇಲ್ಸ್ ನಾನು ಆಲ್ರೆಡಿ ಫಾಲೋ ಅಪ್ ಮಾಡೋಕ್ಕೆ ಹೇಳಿದ್ದೀನಿ ಅವರಿಗೆ. ಅವರು ನಿನ್ನೆಯಿಂದ ಆಲ್ರೆಡಿ ಫಾಲೋ ಅಪ್ ಮಾಡೋಕ್ಕೆ ಶುರು ಮಾಡಿರ್ಬೋದು. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಸಿಲ್ಲ ಅಂದರೆ ಇನ್ನೇನು ಹೊಸ ಹಣಕಾಸಿನ ವರ್ಷನೂ ಬಂತು, ರೈಟ್ ಟೈಮು ನೀವು ಆ ಫಾರ್ಮ್ನ ಫಿಲಪ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.